ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಒಂದು ಮಟನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಇದು ಮಾಡಲಿಕ್ಕೂ ಕೂಡ ಅಷ್ಟು ಈಸಿಯಾಗಿ ಉಂಟು. ಯಾರಿಗೆ ಬೇಕಾದರೂ ಈ ರೆಸಿಪಿ ಟ್ರೈ ಮಾಡ್ಬೋದು. ವಿಡಿಯೋ ಇಷ್ಟ ಆಯ್ತಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ನಿಮಗೆ ಈ ರೆಸಿಪಿ ಉಂಟಲ್ಲ, ಮಟನಲ್ಲಿ ಕೂಡ ಟ್ರೈ ಮಾಡ್ಬೋದು, ಚಿಕನಲ್ಲಿ ಕೂಡ ಟ್ರೈ ಮಾಡ್ಬೋದು. ವೆಜಿಟೇಬಲ್ ಆಯಿಲ್ ಹಾಕಿ ಎಷ್ಟು ಆಯಿಲ್ ಬೇಕು ಅಷ್ಟು ಯೂಸ್ ಮಾಡಿ 3 ಮೀಡಿಯಮ್ ಸೈಜ್ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಆನಿಯನ್ ಉಂಟಲ್ಲ, ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು. ಜಾಸ್ತಿ ಆನಿಯನ್ ಫ್ರೈ ಮಾಡಿದರೂ ಕೂಡ ಪ್ರಾಬ್ಲಮ್ ಏನಿಲ್ಲ, ಗ್ರೇವಿ ಟೇಸ್ಟಿಯಾಗೇ ಬರ್ತದೆ. ಇದು ನಾನಿಲ್ಲಿ ಮಟನ್ ಅಲ್ಲ, ಅದಕ್ಕೋಸ್ಕರ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಲಿಲ್ಲ. ಅದು ಪ್ರೆಷರ್ ಬರುವಾಗ ಆನಿಯನ್ ಪರ್ಫೆಕ್ಟಾಗಿ ಬೇಯುತ್ತೆ. ಆನಿಯನ್ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಅದರ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿ. 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಟೊಮ್ಯಾಟೊ ಹಾಕಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ. ಆವಾಗ ಟೊಮ್ಯಾಟೊ ಕೂಡ ಫ್ರೈ ಆಗ್ತದೆ, ಆನಿಯನ್ ಕೂಡ ಒಳ್ಳೆ ಸಾಫ್ಟಾಗಿ ಫ್ರೈ ಆಗ್ತದೆ. 2-3 ನಿಮಿಷ ಇದನ್ನು ನಾನು ಫ್ರೈ ಮಾಡ್ತೇನೆ. ಮೊದಲು ನೀವು ಚಿಕನ್ನಲ್ಲಿ ಮಾಡೋದಾದರೆ ಪಾತ್ರೆಯಲ್ಲೇ ಮಾಡಿ, ಮಟನ್ ಅಥವಾ ಬೀಫ್ ಏನಾದರೂ ಯೂಸ್ ಮಾಡೋದಾದರೆ ಪ್ರೆಷರ್ ಕುಕ್ಕರಲ್ಲಿ ಟ್ರೈ ಮಾಡಿ. ಈಗ ನಾನು ಇದಕ್ಕೆ ಅರ್ಧ kg ಮಟನ್ ಹಾಕ್ತಾ ಇದ್ದೇನೆ. ಮಟನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ, ಒಂದು 2-3 ನಿಮಿಷ ಹಾಗೇ ಬಿಡಬೇಕು. ಆಮೇಲೆ ಇದಕ್ಕೆ ನಾವು ಮಸಾಲೆ ಹುಡಿ ಎಲ್ಲ ಸೇರಿಸಬೇಕು. ಈಗ ಮೊದಲು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಇದನ್ನು. ಚಪಾತಿ, ಅಕ್ಕಿ ರೊಟ್ಟಿಗೆಲ್ಲ ತುಂಬ ಟೇಸ್ಟಿ ಆಗ್ತದೆ ಈ ಗ್ರೇವಿ, ಟ್ರೈ ಮಾಡಿ. ಅರ್ಧ ಟೇಬಲ್ ಸ್ಪೂನ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ, ಮತ್ತು ನಿಮಗೆ ಎಷ್ಟು ಖಾರ ಬೇಕಂತ ನೋಡಿಬಿಟ್ಟು ಪೆಪ್ಪರ್ ಪೌಡರ್ ಹಾಕಿದರೆ ಆಯಿತು. ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್. ಈಗ ಮಸಾಲೆ ಹುಡಿ ಎಲ್ಲ ಹಾಕಿದಾಯಿತು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ನೀವು ಹೈ ಫ್ಲೇಮಲ್ಲಿ ಹಾಗೇ ಬಿಡಬೇಕು. ಚಿಕನಲ್ಲಿ ಕೂಡ ಇದು ಜಾಸ್ತಿ ಟೇಸ್ಟಿ ಆಗ್ತದೆ ಮಟನ್ಗಿಂತ. ಈಗ ನಾನು 5 ನಿಮಿಷದ ನಂತರ 1 ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೇನೆ. ನೀರು ಸೇರಿಸ್ಬಿಟ್ಟು ಮುಚ್ಚಳ ಹಾಕಿ ಇದನ್ನು ನಾವು ಬೇಯಿಸಬೇಕು. ಮಟನ್ ಉಂಟಲ್ಲ ಕಂಪ್ಲೀಟಾಗಿ ಬೇಯಬೇಕು. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನಾನು ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನೆಕ್ಸ್ಟ್ ಇದು ಬೆಂದ ನಂತರ ಈಗ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ನೀರೆಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ಟು ಗ್ರೇವಿ ಸ್ವಲ್ಪ ನೀರು ಥರ ಉಂಟು. ಇದನ್ನು ನಾವು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಬೇಕು. ಆಮೇಲೆ 1/4 ಕಪ್ಪಷ್ಟು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೇನೆ. ಇಲ್ಲಿ ನಿಮಗೆ 2 ಆಪ್ಷನ್ ಉಂಟು. ಫ್ರೆಶ್ ಕ್ರೀಮ್ ಇಲ್ಲದಿದ್ದರೆ ಅದರ ಬದಲು ಗೋಡಂಬಿ ಉಂಟಲ್ಲ, 2-3 ಟೇಬಲ್ ಸ್ಪೂನಷ್ಟು ಗೋಡಂಬಿಯನ್ನು ಗ್ರೈಂಡ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಮತ್ತು ತೆಂಗಿನ ಹಾಲು ಕೂಡ ನಿಮಗೆ ಸೇರಿಸ್ಬೋದು. ಮತ್ತು ಏನು ಬೇಡ, ಫ್ರೆಶ್ ಕ್ರೀಮ್ ಬೇಡ, ಗೋಡಂಬಿ ಬೇಡ, ತೆಂಗಿನ ಹಾಲು ಏನು ಬೇಡ ಅಂದರೂ ಪರವಾಗಿಲ್ಲ. ಹಾಗೆ ಇದನ್ನು ಗ್ರೇವಿಯನ್ನು ಸ್ವಲ್ಪ ಡ್ರೈ ಮಾಡಿಬಿಟ್ಟು ನಿಮಗೆ ಚಪಾತಿ, ಅನ್ನಕ್ಕೆ ಅಥವಾ ಅಕ್ಕಿ ರೊಟ್ಟಿಗೆ ತಿನ್ಬೋದು. ಈಗ ನಾನು ಇದಕ್ಕೆ ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಇದೆಲ್ಲವನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು. ಜಾಸ್ತಿ ನೀರು ಥರ ಅಕ್ಕಿ ರೊಟ್ಟಿಗೆಲ್ಲ ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಮಾಡ್ತಾ ಇದ್ದೇನೆ ನಾನು, ಜಾಸ್ತಿ ಅಲ್ಲ ಸ್ವಲ್ಪ. ಈಗ ನೋಡಿ, ಸ್ವಲ್ಪ ಡ್ರೈ ಆಗಿ ಪರ್ಫೆಕ್ಟಾಗಿ ಮಟನ್ ಗ್ರೇವಿ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಯ್ತಂತಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.